ಆತ್ಮೀಯ ಮುಖ್ಯೋಪಾಧ್ಯಾಯರಿಗೆ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಈ ವಿಡಿಯೋದಲ್ಲಿ ನಾವು SATS ತಂತ್ರಾಂಶದಲ್ಲಿ ನಮ್ಮ ಶಾಲೆಯ ಮಕ್ಕಳಿಗೆ ವಿತರಿಸಿರುವ ಸಮವಸ್ತ್ರ ಮಾಹಿತಿಯನ್ನು ಎಂಟ್ರಿ ಮಾಡಬೇಕು. ಕಡ್ಡಾಯವಾಗಿ ಎಂಟ್ರಿ ಮಾಡಲು ಆದೇಶವಾಗಿರುತ್ತದೆ. ಆದ್ದರಿಂದ ಈ ವಿಡಿಯೋದಲ್ಲಿ ಯಾವ ರೀತಿ ನಾವು ಇನ್ಸೆಂಟಿವ್ ಡೀಟೇಲ್ಸ್ನಲ್ಲಿ ಸಮವಸ್ತ್ರ ವಿತರಣೆಯ ಮಾಹಿತಿಯನ್ನು ಹೇಗೆ ಇಂದೀಕರಿಸಬೇಕು ಎನ್ನುವುದನ್ನು ತಿಳಿಯೋಣ. ಬನ್ನಿ ವಿಡಿಯೋವನ್ನು ಪ್ರಾರಂಭಿಸೋಣ. ಮೊದಲು ನಾವು SATS ತಂತ್ರಾಂಶಕ್ಕೆ ಲಾಗಿನ್ ಆಗೋಣ. ಈ ರೀತಿ ಲಾಗಿನ್ ಆದಾಗ ನಮಗೆ ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತದೆ. ಇಲ್ಲಿ ಎಡಗಡೆ ಕಾಲಮ್ನಲ್ಲಿ ನಮಗೆ ಬಹಳಷ್ಟು ಆಪ್ಷನ್ಗಳು ಕಾಣಿಸುತ್ತವೆ. ಇಲ್ಲಿ ನಾವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಅದರ ಮೇಲೆ ಕ್ಲಿಕ್ ಮಾಡೋಣ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಕೆಲವೊಂದಷ್ಟು ಆಪ್ಷನ್ಗಳು ತೆರೆದುಕೊಳ್ಳುತ್ತವೆ. ಇಲ್ಲಿ ಇನ್ಸೆಂಟಿವ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇನ್ಸೆಂಟಿವ್ ಡೀಟೇಲ್ಸ್ನಲ್ಲಿ ಎರಡು ಆಪ್ಷನ್ಗಳು ಕಾಣಿಸುತ್ತವೆ. ಮ್ಯಾನೇಜ್ ಸ್ಟೂಡೆಂಟ್ ಇನ್ಸೆಂಟಿವ್, ಸ್ಟೂಡೆಂಟ್ ವೈಸ್ ಇನ್ಸೆಂಟಿವ್ ರಿಪೋರ್ಟ್. ನಾವು ಮ್ಯಾನೇಜ್ ಸ್ಟೂಡೆಂಟ್ ಇನ್ಸೆಂಟಿವ್ ಮೇಲೆ ಕ್ಲಿಕ್ ಮಾಡಿ ಸಮವಸ್ತ್ರದ ವಿತರಣೆಯ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು. ಈ ರೀತಿ ಇಶ್ಯೂ ಸ್ಟೂಡೆಂಟ್ ಇನ್ಸೆಂಟಿವ್ ಅಂತ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ನಾವು ಎಲ್ಲ ಮಾಹಿತಿಗಳು ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತವೆ. ಇಲ್ಲಿ ನಾವು ಕೆಲವೊಂದಷ್ಟು ಮಾಹಿತಿಗಳನ್ನು ಸೆಲೆಕ್ಟ್ ಮಾಡಬೇಕು. ಸ್ಟ್ಯಾಂಡರ್ಡ್ ತರಗತಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಉದಾಹರಣೆಗಾಗಿ 2ನೇ ತರಗತಿಯನ್ನು ತೆಗೆದುಕೊಳ್ಳೋಣ. ಕೆಳಗಡೆ ಸ್ಕೀಮ್ ನೇಮ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಪ್ರೀ ಟೆಕ್ಸ್ಟ್ ಬುಕ್, ಶೂ ಸಾಕ್ಸ್, WIFS ಪಿಂಕ್ ಟ್ಯಾಬ್ಲೆಟ್ ಕ್ಲಾಸ್ 1 to 5, WIFS ಬ್ಲೂ ಟ್ಯಾಬ್ಲೆಟ್ಸ್ ಕ್ಲಾಸ್ 6 to 12, ಶುಚಿ ಪ್ರೀ ಸ್ಯಾನಿಟರಿ ಪ್ಯಾಡ್, ಸೆಕೆಂಡ್ ಸೆಟ್ ಯೂನಿಫಾರ್ಮ್, ಫಸ್ಟ್ ಸೆಟ್ ಯೂನಿಫಾರ್ಮ್, ಬೈಸಿಕಲ್. ನಾವು ಮಕ್ಕಳಿಗೆ ಈ ಎಲ್ಲ ಒಂದು ಸೌಲಭ್ಯಗಳನ್ನು ಒದಗಿಸಿರುತ್ತೇವೆ. ಪ್ರೀ ಟೆಕ್ಸ್ಟ್ ಬುಕ್ಕನ್ನು ಕೂಡ ನೀಡಿರುತ್ತವೆ. ಶೂ ಸಾಕ್ಸ್, ಟ್ಯಾಬ್ಲೆಟ್ಸ್, ಶುಚಿ ಪ್ಯಾಡ್ ಹಾಗೂ 2 ಜೊತೆ ಸಮವಸ್ತ್ರಗಳನ್ನು ಮಕ್ಕಳಿಗೆ ವಿತರಣೆ ಮಾಡಿದ್ದೇವೆ. ನಾವು ಒಂದೊಂದಾಗಿ ಸೆಲೆಕ್ಟ್ ಮಾಡುತ್ತಾ ವಿತರಣೆ ಮಾಡಿದ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು. ಉದಾಹರಣೆಗಾಗಿ ಯೂನಿಫಾರ್ಮ್, ಇವಾಗ ನಾವು 2 ಜೊತೆ ಯೂನಿಫಾರ್ಮ್ಗಳನ್ನು ಮಕ್ಕಳಿಗೆ ವಿತರಣೆ ಮಾಡಿದ್ದೇವೆ. ಫಸ್ಟ್ ಸೆಟ್ ಯೂನಿಫಾರ್ಮ್ ಅನ್ನು ಸೆಲೆಕ್ಟ್ ಮಾಡೋಣ. ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡಿ, ನಂತರ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಆಯ್ಕೆ ಮಾಡಿಕೊಂಡ ತರಗತಿಯ ಎಲ್ಲ ಮಕ್ಕಳ ಮಾಹಿತಿ ಇಲ್ಲಿ ಓಪನ್ ಆಗುತ್ತದೆ. ಇಲ್ಲಿ ಕೊನೆಯ ಕಾಲಮ್ನಲ್ಲಿ ಇಶ್ಯೂ ಆಲ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಾವು ಸ್ಯಾನಿಟರಿ ಪ್ಯಾಡನ್ನು ಇಶ್ಯೂ ಮಾಡುವಾಗ ಇಲ್ಲಿ ಯಾವ ತರಗತಿಯ ಯಾವ ಮಕ್ಕಳಿಗೆ ಸ್ಯಾನಿಟರಿ ಪ್ಯಾಡನ್ನು ಇಶ್ಯೂ ಮಾಡಿದ್ದೇವೆ ಆ ಮಕ್ಕಳನ್ನು ಮಾತ್ರ ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಇವಾಗ ಸಮವಸ್ತ್ರವನ್ನು ಎಲ್ಲ ಮಕ್ಕಳಿಗೂ ನಾವು ವಿತರಣೆ ಮಾಡಿರುವುದರಿಂದ ಇಶ್ಯೂ ಆಲ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಕೆಳಗಡೆ ಡೇಟ್ ಅಂತ ಒಂದು ಕಾಲಮ್ ಇದೆ. ಮುಖ್ಯೋಪಾಧ್ಯಾಯರೇ, ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಮುಖ್ಯ ಅಂಶವೇನೆಂದರೆ, ನಾವು ಮೊಬೈಲ್ನಲ್ಲಿ ಈ ಒಂದು ಇಶ್ಯೂ ಮಾಡುವಾಗ ಇಲ್ಲಿ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಹಿಂದಿನ ತೆಗೆದುಕೊಳ್ಳಲು ಬರುವುದಿಲ್ಲ. ನಾವು ಯಾವ ದಿನಾಂಕಕ್ಕೆ ಅಪ್ಡೇಟ್ ಮಾಡುತ್ತೇವೆ ಆ ದಿನಾಂಕವನ್ನು ಮಾತ್ರ ಇಲ್ಲಿ ತೆಗೆದುಕೊಳ್ಳುತ್ತದೆ. ಆದ್ದರಿಂದ ಈ ಒಂದು ಸಮವಸ್ತ್ರ ವಿತರಣೆಯನ್ನು ಅಥವಾ ಇನ್ಸೆಂಟಿವ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡುವಾಗ ನಾವು ಕಡ್ಡಾಯವಾಗಿ ಕಂಪ್ಯೂಟರನ್ನು ಬಳಸಬೇಕು. ಈ ರೀತಿ ಡೇಟ್ ಸೆಲೆಕ್ಟ್ ಮಾಡಿಕೊಂಡ ಮೇಲೆ ಅಲಾಟ್ ಅಂತ ಇದೆ, ಆ ಅಲಾಟ್ ಮೇಲೆ ಕ್ಲಿಕ್ ಮಾಡಿ. ಅಲಾಟ್ ಮೇಲೆ ಕ್ಲಿಕ್ ಮಾಡಿದಾಗ ಸಕ್ಸಸ್ಫುಲಿ ಅಂತ ಮೆಸೇಜ್ ಬರುತ್ತದೆ. ಆತ್ಮೀಯರೇ, ಇದೇ ರೀತಿಯಾಗಿ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿರುವಂತಹ 2 ಜೊತೆ ಸಮವಸ್ತ್ರಗಳ ಮಾಹಿತಿಯನ್ನು ಎಲ್ಲ ತರಗತಿಗಳಿಗೆ ಅಪ್ಡೇಟ್ ಮಾಡಬೇಕು. ಅಲಾಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಶ್ಯೂ ಆಲ್ ಕಾಲಮ್ನಲ್ಲಿ ಇಶ್ಯೂ ಆನ್ ಡೇಟ್ ಬರುತ್ತದೆ. ನಾವು ತಪ್ಪಾಗಿ ಡೇಟನ್ನು ಎಂಟ್ರಿ ಮಾಡಿದರೆ ರಿಮೂವ್ ಮಾಡಿ ಮತ್ತೆ ನಾವು ಅಲಾಟ್ ಮಾಡಬಹುದು. ಈ ರೀತಿಯಾಗಿ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ವಿತರಿಸಿರುವ 2 ಜೊತೆ ಸಮವಸ್ತ್ರಗಳನ್ನು ಹಾಗೂ ಸ್ಯಾನಿಟರಿ ಪ್ಯಾಡ್, ಟ್ಯಾಬ್ಲೆಟ್ಸ್, ಶೂ ಸಾಕ್ಸ್ ಇನ್ನಿತರೆ ಮಾಹಿತಿಯನ್ನು ಇನ್ಸೆಂಟಿವ್ ಡೀಟೇಲ್ಸ್ನಲ್ಲಿ ಅಪ್ಡೇಟ್ ಮಾಡಬೇಕು. ಆದ್ದರಿಂದ ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ.
ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.